ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ರೈತರ ಅಪಾಯಕಾರಿ 3 ಕೃಷಿ ಕಾಯ್ದೆಗಳನ್ನು ವಾಪಸ್ ತೆಗೆದುಕೊಳ್ಳುವಂತೆ ಮತ್ತು ರೈತರು ಬೆಳೆದಂತಹ ಕೃಷಿ ಉತ್ಪನ್ನಗಳಿಗೆ ಯೋಗ್ಯ ಬೆಲೆಯನ್ನ ಎಂಸಿಪಿ ಕೊಡುತ್ತೇವೆ ಎಂದು ಸುಳ್ಳು ಭರವಸೆಯನ್ನ ಕೊಟ್ಟಂತಹ ರಾಜ್ಯ ಸರ್ಕಾರದ ವಿರುದ್ಧ ಮತ್ತು ಚಿತ್ರದುರ್ಗ ಜಿಲ್ಲೆಗೆ ನೀರು ಹರಿಸುವ ಭದ್ರಾ ಮೇಲ್ದಂಡೆ ಯೋಜನೆಯ ಕಾಮಗಾರಿಗಳು ಸಂಪೂರ್ಣ ಸ್ಥಗಿತಗೊಂಡಿದ್ದು, ಇವೆಲ್ಲದರ ವಿರುದ್ಧ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳನ್ನು ಒತ್ತಾಯಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಡೆಸಿದ್ದಾರೆ. ಇನ್ನು ಚಳ್ಳಕೆರೆ ತಾಲೂಕಿನಿಂದ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳು ಭಾಗವಹಿಸಿ ತಮ್ಮ ಹಕ್ಕು ಒತ್ತಾಯಗಳ ಮೂಲಕ ಪ್ರತಿಭಟಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷ ರೆಡ್ಡಿಹಳ್ಳಿ ವೀರಣ್ಣ ಇತರರು ಪಾಲ್ಗೊಂಡಿದ್ದರು. ಮಾನ್ಯ ಸಿದ್ದರಾಮಯ್ಯನವರೇ, ತಾವು ಅಧಿಕಾರಕ್ಕೆ ಬಂದು 2 ವರ್ಷ ಕಳೆದೋಯ್ತು, ಇನ್ನೂ ಕಾಯ್ದೆ ರದ್ದಾಗಿಲ್ಲ. ಮಿಸ್ಟರ್ ಶಿವಕುಮಾರ್, ಈ ಕಾಯ್ದೆ ವಿರುದ್ಧ ನಾವು ಇಡೀ ಭಾರತ ದೇಶವನ್ನ ಬಂದ್ ಕರೆ ಕೊಟ್ಟು ಆ ಸಂದರ್ಭದಲ್ಲಿ ಕರ್ನಾಟಕ ಬಂದ್ ನಡೆಯುವಾಗ ತಾವು ಟೌನ್ ಹಾಲಿಂದ ಫ್ರೀಡಂ ಪಾರ್ಕ್ ಇಲ್ಲಿವರೆಗ ನನ್ನ ಜೊತೆಯಲ್ಲಿ ಪಾದಯಾತ್ರೆಯನ್ನ ಬಂದ್ರಿ. ಬಹು ಎತ್ತರವಾದಂತ ಬೆಟ್ಟ ಅಂದ್ರೆ ಮುಳ್ಳಯ್ಯನಗಿರಿ. ಇಡೀ ನಮ್ಮ ಕರ್ನಾಟಕದಲ್ಲಿ ಕೂಡ ಎಲ್ಲದಕ್ಕಿಂತ ಎತ್ತರವಾದ ಬೆಟ್ಟ ಅಂದ್ರೆ ಮುಳ್ಳಯ್ಯನಗಿರಿ. ಆ ಮುಳ್ಳಯ್ಯನಗಿರಿನೂ ಕೂಡ ನಾನು ಹತ್ತಿಗಳಿದಂತವನು. ಯಾಕಪ್ಪ ಅಂದ್ರೆ ನಮ್ಮ ವೇದಾವತಿ ನದಿ ವೀಕ್ಷಣೆಗೆ ಹೋದಾಗ ಆ ಬೆಟ್ಟವನ್ನ ನಾನು ಹತ್ತಿ ಇಳಿದಂತವನು. ನಮ್ಮ ಜೊತೆಗೆ ಬಂದಂತವ್ರು ಬಹಳ ಜನ ಹತ್ತಕ್ಕಾಗ್ಲಿಲ್ಲ, ಅರ್ಧಕ್ಕೆ ಬಂದು ನಿಂತೋದ್ರು. ಆದ್ರೂ ನಾವೊಂದಿಷ್ಟು ಜನ ಏನು ಛಲಗಾರರಿರ್ತಾರಲ್ಲ, ಮೈಯಲ್ಲಿ ರಕ್ತ ಬಿಸಿ